ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಶಿಫ್ಟ್ 1 2024 ಏಪ್ರಿಲ್ 2024 24ನೇ ತಾರೀಕಿನಂದು ನಡೆದಂತಹ ಅಗ್ನಿವೀರ್ ಪರೀಕ್ಷೆಯಲ್ಲಿ ಶಿಫ್ಟ್ 1 ಯಾವ ರೀತಿ ಬಂದಿತ್ತು ಅಂತ ಹೇಳಿದ್ವಿ. ಇದಾದ ತಕ್ಷಣ ಇದು ಶಿಫ್ಟ್ 2 ನಂಗೆ ಸಿಕ್ಕಿದ್ದಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಸಿಕ್ಕೈತಿ. ಇದಕ್ಕಿಂತ ಸಿಗಲ್ಲಕ್ಕೆ ಏನು ಮಾಡಿದ್ದೆ, 23ನೇ ತಾರೀಕು ಸಾಲ್ವ್ ಮಾಡತ್ತಿದ್ದೆ, ರೀಲ್ಸ್ ಹಾಕಿದ್ದೆ. ಸೊ ಅದಕ್ಕೋಸ್ಕರ 24ನೇ ತಾರೀಕು ಸೆಕೆಂಡ್ ಶಿಫ್ಟ್ ಸಿಕ್ಕದ. ಅದನ್ನು ಸ್ವಲ್ಪ ಜನ ಇಂಗ್ಲೀಷ್ ಒಳಗೂ ಮಾಡೋಂಥದ್ದಿದ್ರು. ಸೊ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಮಾಡತ್ತೀನಿ. ಯಾವ ರೀತಿ ಕ್ವಶನ್ಸ್ ಅದಾವ ಅಂತ ಹೇಳಿ ನೋಡ್ಕೊತ ಹೋಗೋಣ, ಅವಸರ ಮಾಡೋದು ಬೇಡ. ಓಕೆ, ಎಸ್, ಯಾವ್ದು ಹೇಳಿದ್ರಿ? 24 ಶಿಫ್ಟ್ 2 ಕನ್ನಡ ಪ್ಲಸ್ ಇಂಗ್ಲೀಷ್ ಫುಲ್ ವಿಡಿಯೋ ನೋಡಿರಿ, ವೆರಿ ಇಂಪಾರ್ಟೆಂಟ್ ಅದ, ವೆರಿ ಟ್ವಿಸ್ಟ್, ಈಸಿ ಮೆಥಡ್ ಅದ ಕ್ವಶನ್ಸು. ನೋಡುವಂಥ ಯಾವ್ಯಾವ ಟಾಪಿಕನ್ನು ಹೊಸದಾಗಿ ರೀಸನಿಂಗ್ ಒಳಗೆ ಆ್ಯಡ್ ಮಾಡ್ಯಾನ ಅನ್ನೋದನ್ನು ಹೇಳ್ತೀನಿ. ಓಕೆ, ಎಸ್, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಈಗ ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ 1K ಆಗೈತೆ ಸಬ್ಸ್ಕ್ರೈಬರು. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿರಿ. ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕ್ಲಾಸ್ ಎಲ್ಲ ಅಗ್ನಿವೀರ್ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಮಾಡತ್ತೀನಿ. ಪ್ರಿವಿಯಸ್ ಇಯರ್ ಕ್ವಶನ್ ಪರು ಕಲೆಕ್ಟ್ ಮಾಡಿಕೊಂಡು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ಎಸ್, ಡನ್. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಎಸ್, ಏಪ್ರಿಲ್ 24, 2024 ಶಿಫ್ಟ್ 2ನೇದು ಯಾವ್ಯಾವ ರೀತಿ ಕ್ವಶನ್ಸ್ ಬಂದವ ಅನ್ನೋದನ್ನು ನೋಡೋದು. ನೆಕ್ಸ್ಟ್ ಯಾವ್ಯಾವು? ಮ್ಯಾಥ್ಸ್ಗೆ 15, ರೀಸನಿಂಗ್ 5, ಟೋಟಲ್ 20 ಕ್ವಶನ್. ಓಕೆ, ಹಾಂ, ಅದೇ ರೀತಿ ಇನ್ನೊಂದು ನೋಡಿರಿ, ವಿಡಿಯೋಸ್ ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿದವ್ರು 24% ನೋಡಿರಿ, ನಿಯರೆಸ್ಟ್ 25%. ಅಂದ್ರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು 75% ಅದ. ಅಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ನೀವು ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರಲ್ಲ ಆ ರೀತಿ ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ, ಇನ್ನೂ ಜಾಸ್ತಿ ಜನಕ್ಕೆ ತಲುಪುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ವಿಡಿಯೋ ನೋಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಉಳಿದವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಡನ್. ಎಸ್, ಈಗ ಮೊದಲನೇ ಪ್ರಶ್ನೆ ನೋಡಿರಿ, ವಾಟ್ ಈಸ್ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡರಲ್ಲೂ ಹೇಳ್ತೀನಿ, ಎಲ್ಲರಿಗೂ ಯೂಸ್ ಆಗಲಿ. ವಾಟ್ ಈಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 2 and 4 ಅಂತಂದ್ರೆ ಏನಂತಂದ ನಾವು ಲಸಹ 2 ಮತ್ತು 4ರ ಕನಿಷ್ಠ ಸಾಮಾನ್ಯ ಗುಣಕ, ಲಸಹ ಲೀಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ 2 ಮತ್ತು 4 ಇದ್ರ ಲಸಹ ಅಂತಂದ್ರೆ ಪಟ್ನ ಹೇಳ್ತೀರಿ, ಆದರೆ ತೆಗಿಯೋದು ಹೆಂಗೆ? ಫಸ್ಟ್ ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು. 2 1 2 2 ಮತ್ತು 2 2 1 2 1. ಕೊನೆಯಲ್ಲಿ 1 ಬರೋವರೆಗೂ ನಾವು ಡಿವೈಡ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಇಲ್ಲಿ ಬಂದಂತಹ ಏನು ಇವೆರಡು ಬಂದವಲ್ಲ, 2 ಇಂಟು ಮಾಡಿರಿ, 2 2 ಎಷ್ಟು? 4. ಇದೇನು? LCM. ಆಪ್ಷನ್ ನಂಬರ್ ಬಿ ನೋಡಿರಿ, ಲಸಹ ಮತ್ತು ಮಸಹಗಳು. ಹಿಂದಿನ ಟಾಪಿಕ್ ಹೇಳೀನಿ ನೋಡಿರಿ, ಲಸಹ ಮತ್ತು ಮಸಹ ಟಾಪಿಕ್ ಹೇಳೀನಿ, ಅದರೊಳಗೆ ಇಂಥ ಕ್ವಶನ್ಸ್ ಅದಾವೆ ನೋಡಿರಿ, ತೆಗೆದು ನೋಡಿರಿ. ಓಕೆ, ಯಾವ್ಯಾವ ಟಾಪಿಕ್ ಹೇಳೀನಿ ಅದ್ರ ಮ್ಯಾಗ ಕ್ವಶನ್ ಬಂದಾವೆಲ್ಲ ನೋಡಿ, ಅಬ್ಸರ್ವೇಷನ್ ಮಾಡಿರಿ. ನೆಕ್ಸ್ಟ್, ವಾಟ್ ಈಸ್ ದ ಸಿಂಪ್ಲಿಫಿಕೇಶನ್ ಆಫ್ 80 ಡಿವೈಡೆಡ್ ಬೈ 60? 80 ಡಿವೈಡೆಡ್ ಬೈ 60ರ ಸರಳೀಕರಣ ಏನು? ಸಿಂಪ್ಲಿಫಿಕೇಶನ್ ಒಳಗೆ ಐತಿ ಏನು? 80 ಡಿವೈಡೆಡ್ ಬೈ 60 ಅಂದ್ರೆ ಇದಿನ್ನೂ ಒಂದು ಮಗ್ಗಿ ಒಳಗೆ ಸಿಂಪ್ಲಿಫಿಕೇಶನ್ ಆಗುತ್ತೆ, ಅದನ್ನು ಮಾಡಿಡ್ರಿ ಅಂತಾರೆ. ಈ 0 2 4 2 3 ಅಂದರೆ ಎಷ್ಟು ಬಂತು? 4 ಡಿವೈಡೆಡ್ ಬೈ 3. ಆಪ್ಷನ್ ನಂಬರ್ ಬಿ ನೋಡಿರಿ. ವೆರಿ ಸಿಂಪಲ್ ಇರ್ತವೆ ಕ್ವಶನ್, ಆದರೆ ಟೇಬಲ್ಸ್ ಬರ್ಬೇಕು, ಮಗ್ಗಿ ಬರ್ಬೇಕು. ಮಗ್ಗಿ ಯಾಕೆ ಬರ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀನಿ, ಈ ಕ್ವಶನ್ ಪೇಪರ್ಗಳು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಎಸ್, ಗೊತ್ತಾಯ್ತಲ್ಲ. ಸಿಂಪ್ಲಿಫಿಕೇಷನ್ನು ಹೇಳಿನಿ ಟಾಪಿಕ್, ಅದರೊಳಗೆ ಹೋಗಿ ನೋಡಿರಿ, ಯಾವ್ಯಾವ ಟಾಪಿಕಲ್ಲಿ ಹೇಳಿದ್ದೀನಿ ಎಲ್ಲ ಕ್ವಶನ್ಸ್ ರೈಸ್ ಆಗ್ಯಾವ. ನೆಕ್ಸ್ಟ್, ಕ್ವಶನ್ ಪೇಪರ್ ಎಲ್ಲ ಕಲೆಕ್ಟ್ ಮಾಡತ್ತೀನಿ, ಡೋಂಟ್ ವರಿ. ಎಷ್ಟೇ ಕಷ್ಟ ಎಲ್ಲ ಕಡೆ ನಾನು ಹುಡುಕಿಡಿಕೆ ಕೆಲವೊಂದು ಕಡೆ ಕೇಳಿಸ್ಕೊಳತ್ತೀನಿ. ಸೊ ಎಕ್ಸಾಕ್ಟ್ ಅವೇ ಅದಾವೆ ಕ್ವಶನ್ ಪೇಪರ್, ಏನೂ ಚೇಂಜಸ್ ಇಲ್ಲ. ಓಕೆ, ಡೋಂಟ್ ವರಿ, ಎಲ್ಲವೂ ಮಾಡ್ತೇನೆ. 2024 ಮುಗಿದ್ರೆ 2023ಕ್ಕೆ ಹೋಗೋಣ, ಆಮೇಲೆ 2022 21 ಈ ರೀತಿ ಹೋಗೋಣ. ಫಸ್ಟಿಗೆ ಲಾಸ್ಟ್ ಇಯರ್ದು ಗೊತ್ತಾಗಲಿ, ಯಾಕಂದರೆ ಹೊಸವು ಏನರ ಆ್ಯಡ್ ಆಗ್ಯಾವನ ಗೊತ್ತಾಗಬೇಕು. ನೆಕ್ಸ್ಟು, ವಾಟ್ ಈಸ್ ದ ಎವರೇಜ್ ಆಫ್ 3 5 7? ಅಂದರೆ 3 ಮತ್ತು 5 7ರ ಸರಾಸರಿ ಎಷ್ಟು? ಅಂದರೆ ಎಷ್ಟು ಅದಾವೆ? 3 5 7. ಸರಾಸರಿ ಅಂದರೆ ಏನು? ಒಟ್ಟು ಸಂಖ್ಯೆಗಳ ಮೊತ್ತ. ಯಾವ್ಯಾವ ಎಷ್ಟು ಸಂಖ್ಯೆ ಕೊಟ್ಟು ನಾವೆಲ್ಲ ಕೂಡಿಸೋದು. ಡಿವೈಡೆಡ್ ಬೈ ಎಷ್ಟು ಅದಾವೆ? 1 2 3 ಡಿವೈಡೆಡ್ ಬೈ 3. 7 3 10 ಪ್ಲಸ್ 5 ಅಂದರೆ 15 ಡಿವೈಡೆಡ್ ಬೈ 3 ಅಂದರೆ ಎಷ್ಟಾಯಿತು? 3 1 3 5 ಅಂದರೆ ಎಷ್ಟು ಬಂತು ಸರಾಸರಿ? ಎವರೇಜ್ 5. ಆಪ್ಷನ್ ನಂಬರ್ ಎ ನೋಡಿರಿ.
ಸರಾಸರಿ ಟಾಪಿಕ್ ಮೇಲಂತೂ 1-2 ಕ್ವಶನ್ ಇದ್ದೇ ಇರ್ತಾವೆ. ಡೋಂಟ್ ವರಿ. ಇನ್ನೂ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಏನು ಮಾಡ್ತೀನಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಮಾಡ್ತೀನಿ. ಯಾಕಂದ್ರೆ ಹೋದ ಸಲ ಕೆಲವು ಟಾಪಿಕ್ಸ್ ಇಂಪಾರ್ಟೆಂಟಾಗಿ ಹೊಸವು ಬಂದವ. ಈ ಸಲ ಯಾವ್ಯಾವ ಬರಬಹುದು ಅಂತೇಳಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಮಾಡ್ತೀನಿ. ಡೋಂಟ್ ವರಿ. ಓಕೆ, ಬರೋ ಚಾನ್ಸಸ್ ಅದಾವೆ 100%. ನೆಕ್ಸ್ಟು ಇವ್ಯಾಲ್ಯುವೇಟ್ ಅಂದರೆ ಕ್ಯಾಲ್ಕುಲೇಷನ್ ಮಾಡಿರಿ. 30 + 34 + 35 ಏನು ಭಾಳ ಇಂಥವೆಲ್ಲ ಕೊಟ್ಟಾಗ ಹಚ್ಕೊಂಡು ಹಿಂಗೆ 33 ಹೀಗೆಲ್ಲ ಕೊಡ್ಸ್ಕೊಂತ ಹೋಗಾಗಿಲ್ಲ. ನೋಡಿರಿ, ಈ ಮ್ಯಾಲಿನೂ 3 ಬಿಟ್ಟುಬಿಡ್ರಿ. ಅವನು ಈ 30 ಈ 30 60 60 1 30 90 90 ಆಯಿತಾ? ಎಸ್. ಪ್ಲಸ್ 5 4 9 9 3 12 ಎಷ್ಟಾಯಿತು? 102. ಎಷ್ಟು ಈಸಿ ಮಾಡ್ಕೊತಾರೆ ಸಿಂಪ್ಲಿಫಿಕೇಷನು, ಅಷ್ಟು ನಿಮಗೆ ಯೂಸ್ ಆಗುತ್ತೆ. ಬರ್ತೀನಿಲ್ಲ, ಲೆಂದಿ ಮಾಡ್ಕೋಬಾರ್ದು, ಟೈಮ್ ವೇಸ್ಟ್. ಡನ್. ಓಕೆ, ಮುಂದಿನ ಕ್ವಶನ್ ಹೋಗೋಣ್ರಿ. ಹಾಂ, ಕ್ವಶನ್ ನಂಬರ್ 5 ನೋಡಿರಿ. ವಾಟ್ ಈಸ್ ದ ಪರ್ಸೆಂಟೇಜ್ ಇಕ್ವಿವೆಲೆಂಟ್ ಆಫ್ 3/5 ಅಂದ್ರೆ 3/5ಕ್ಕೆ ಸಮಾನವಾದ ಶೇಕಡಾವಾರು ಎಷ್ಟು? ಇದನ್ನು ಭಿನ್ನರಾಶಿ ಒಳಗೆ ಹೇಳಿರ್ಬೋದು ನೋಡಿರಿ, ಇಲ್ಲ ಪರ್ಸೆಂಟೇಜ್ ಒಳಗಂತೂ ಬಂದೇ ಬರುತ್ತೆ. ಭಿನ್ನರಾಶಿ ಒಳಗೆ ಹೇಳಿರ್ಬೋದು, ಮೋಸ್ಟ್ಲಿ ಹೇಳಿರ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಟಾಪಿಗೆ. ಅಂದ್ರೆ 3/5 ಇದು ಪರ್ಸೆಂಟೇಜ್ ಒಳಗೆ ಎಷ್ಟಾಗತ್ತೆ ಅಂತಂದಾಗ, ಈ ರೀತಿ ಯಾವುದೇ ಪರ್ಸೆಂಟೇಜನ್ನು ಕೇಳಿದಾಗ ಇಂಟು 100 ಮಾಡ್ತೀವಿ ನಾವು. ಈಗ 5 1 5 2 10 0 ಅಂದರೆ 20 × 3 ಅಂದ್ರೆ 60. ಅಂದ್ರೆ ನಾವು 3/5 ಅನ್ನೋದನ್ನು 60% ಅನ್ಬೋದು. ಎಷ್ಟು? 60% ಅಂತೂ ಅನ್ಬೋದು. ಈ ರೀತಿ ಕ್ವಶನ್ ಅರಜಾಗಿ ನೋಡಿ ಲಾಸ್ಟ್ ಟೈಮ್. ವೆರಿ ವೆರಿ ಇಂಪಾರ್ಟೆಂಟ, ಗೊತ್ತಿರಲಿ. ಡನ್. ಭಾಳ ಜನ ಮೆಸೇಜ್ ಮಾಡ್ತಾರೆ, ಸರ್ ನೆಕ್ಸ್ಟ್ ಪಾರ್ಟ್ ಮಾಡಿರಿ, ಸರ್ ನೆಕ್ಸ್ಟ್ ಪಾರ್ಟ್ ಮಾಡಿರಿ ಅಂತೇಳಿ. ಅದಕ್ಕೋಸ್ಕರ ಟೈಮ್ ಇರೋಂಗಿಲ್ಲ, ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡಬೇಕಾಗತ್ತೆ. ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ 1-2-3 ದಿವಸ ಲೇಟ್ ಆಗ್ಬೋದು ಅಷ್ಟೇ. ಓಕೆ, ಖಂಡಿತ ಮಾಡ್ತೇನೆ. ಡನ್. ಭಾಳ ಜನ ಮೆಸೇಜ್ ಹಾಕಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರಿ. ಓಕೆ, ರೆಸ್ಪಾನ್ಸ್ ಚಲೋ ಅದ. ಇದೇ ರೀತಿ ಕಂಟಿನ್ಯೂ ಮಾಡೋಣ ಕ್ಲಾಸ್. ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನೇನು ಮುಂದೆ ಹೊಸ ಕ್ವಶನ್ಸ್ ಏನು ಸಿಕ್ಕು ಅಂದ್ರೆ ನಂಗೆ ವಾಟ್ಸಪ್ ಮುಖಾಂತರ ಕಳಿಸ್ರಿ. ಭಾಳ ಜನ ಕಳಿಸಿದ್ರು ಕ್ವಶನ್ಸು. ಓಕೆ, ಎಸ್. ನೆಕ್ಸ್ಟ್, ವಾಟ್ ಈಸ್ ದ 30% ಆಫ್ 160? ಶಿಫ್ಟ್ 1ಅಲ್ಲಿ ಯಾವ ಥರ ಕೇಳಿದ್ರೆ ಶಿಫ್ಟ್ 2ಅಲ್ಲಿ ಯಾವ ಥರ ಕೇಳಿದ್ರೆ ನೋಡಿ. 30ರಲ್ಲಿ 60% ಎಷ್ಟಾಗುತ್ತದೆ? ಪರ್ಸೆಂಟೇಜಲ್ಲಿ ಸ್ಕಿಪ್ ಆಗೈತಿ, ಇದು ಬೇಡ, ಚೇಂಜ್ ಆಗೈತೆ ಅಷ್ಟೇ. ಅಂದ್ರೆ 160ರಾಗ 30% ಅಂದರೆ ಎಷ್ಟು ಅಂತ ಕೇಳ್ಯಾರ ಅಷ್ಟೆ. ಏನು ಹೇಳ್ರಿ? 160ರಾಗ 30% ಅಂದರೆ ಎಷ್ಟು? 160ರಲ್ಲಿ 30%. ಡೈರೆಕ್ಟ್ ಹೇಳಿನ ಪರ್ಸೆಂಟೇಜ್ ಅಂದಾಗ ಕೆಳಗಡೆ 100 ಇರುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ. ಈ 0 ಈ 0 2 ಕೆಳಗಡೆ 2 0 ನೋಡಿರಿ, ಇಲ್ಲಿ ಮಾಡಿ ತೋರಿಸ್ತೀವಿ. 160 × 30/100 ಪರ್ಸೆಂಟೇಜ್ ಅಂದರೆ ಈ 0 ಈ 0 ಈ 0 ಈ 0 ಹೋಗುತ್ತೆ. ನಾವು ಇದನ್ನು ಬರೆಯೋಂಗಿಲ್ಲ, ಡೈರೆಕ್ಟ್ ಇಲ್ಲೇ ನೋಡಿರಿ. ಈ 0 ಈ 0 ಹೋಯಿತು, 16 ಮೂಲೆ ಎಷ್ಟು? 48. ಮುಗಿತು. ಫೈನಲ್ ಆನ್ಸರ್ ಎಷ್ಟು? 48. ಈ ಸುಮ್ಮನೆ ವೇಸ್ಟ್ ಅಲ್ಲ ಇದು 100 ಬರೆಯೋದು. ನಮಗೆ ಗೊತ್ತಿರುತ್ತೆ ಕೆಳಗಡೆ 100 ಇರುತ್ತೆ ಅಂತೇಳಿ ನಮಗೆ ಗೊತ್ತು, ಆದರೆ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಎಷ್ಟು ಬಂತು? 48. ಪರ್ಸೆಂಟೇಜ್ ಮೇಲೆ 100% ಬಂದೇ ಬರ್ತಾವೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಇಫ್ ಅ ಪ್ಲೇಟ್ ಕಂಟೈನ್ 20 eggs ಅಂದ್ರೆ ಒಂದು ತಟ್ಟೆಯಲ್ಲಿ ಏನಾಗೈತಿ 20 ಎಗ್ಗಳು 20 ತತ್ತೆಗಳದಾವ, ಮೊಟ್ಟೆಗಳು. ಆ್ಯಂಡ್ 5 ಆಫ್ ದೆಮ್ ಗೇವ್ ಅ ಗಾನ್ ಬ್ಯಾಡ್ ಅಂದ್ರೆ ಅವುಗಳಲ್ಲಿ 5 ಕೆಟ್ಟು ಹೋದವು. ಗೊತ್ತಾಗತ್ತಲ್ಲ ಮಗ್ಗಿ ಎದಕ್ಕೆ ಬರ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿರಿ. ಹಾಗಾದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ರಿಮೈನಿಂಗ್ ಗುಡ್ ಎಗ್ಸ್ ಅಂದರೆ ಉಳಿದ ಮೊಟ್ಟೆಗಳ ಸಂಖ್ಯೆ ಪರ್ಸೆಂಟೇಜಾಗ ಎಷ್ಟು? ಅಂದರೆ ಒಂದು ಪ್ಲೇಟ್ ಒಳಗೆ ಏನಾದವ 20 ಎಗ್ ಅದಾವೆ, ಅದ್ರೊಳಗೆ 5 ಕೆಟ್ಟು ಹೋಗ್ಯಾವ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಎಗ್ ಉಳಿದು? ಪರ್ಸೆಂಟೇಜ್ ಕೇಳೋಣ ಲಾಸ್ಟ್ರಿ. ಅಂದ್ರೆ ಇಲ್ಲಿ ತಿಳ್ಕೊಂಬಿಡ್ರಿ. ಈಗ ನೀವು ವಿಚಾರ ಮಾಡಿರಿ, 20 ಎಗ್ ಅದಾವೆ ಟೋಟಲ್, ಹೌದಾ? ಇಲ್ಲಿ ಬರೀನಿ ರೀ ಸೈಡಿಗೆ. 20 ಎಗ್ ಅದಾವೆ, ಹೌದಾ? ಈ 20 ಟೋಟಲ್ ಅಂದ್ರೆ ನನಗೆ 100%, ಹೌದಾ? ಸಿಂಪಲ್ ಅದ ನೋಡಿರಿ, ವೆರಿ ಇಂಪಾರ್ಟೆಂಟ್ ಅದ. ಎರಡೇ ಸ್ಟೆಪ್ಪಲ್ಲಿ ಬರುತ್ತೆ. 20 ಅಂದ್ರೆ 100%. ಆದ್ರೆ ಈ 20ರಾಗ 5 ಕೆಟ್ಟಾವ. ಈಗ ಉಳಿದು ಎಷ್ಟು? 15. ಅವೇನು ಕೇಳೋಣ? ಉಳಿದ ಒಳ್ಳೆಯ ಮೊಟ್ಟೆಗಳ ಶೇಕಡಾವಾರು. ಉಳಿದ ಅಂದ್ರೆ 15. 15 ಅಂದರೆ ಎಷ್ಟು? ಇಲ್ಲಿ ನೋಡಿರಿ, 20 ಐತಿ. 20ಕ್ಕೆ ಎಷ್ಟು ಇಂಟು ಮಾಡ್ರೆ 100 ಬರ್ತೈತೆ ಹೇಳ್ರಿ?
5 ಹಾಂ, ಅದೇ ರೀತಿ ಇದಕ್ಕೂ 5 ಇಂಟು ಮಾಡಿರಿ. 15 ಎಷ್ಟು 75. ಅಂದ್ರೆ ಉಳಿದ ಮೊಟ್ಟೆಗಳ ಶೇಕಡಾವಾರು ಎಷ್ಟಂತಂದ್ರೆ 75. ಆಪ್ಷನ್ ನಂಬರ್ ಬಿ ನೋಡಿರಿ. ವೆರಿ ಸಿಂಪಲ್ ಅಲ್ಲ, 2 ಸ್ಟೆಪ್. ಆದ್ರೆ ಮಗ್ಗಿ ಬರಬೇಕಷ್ಟು. ಏನು ಬರಬೇಕು? ಟೇಬಲ್ಸ್ ಅಂತೂ ಕಂಪಲ್ಸರಿ ಬರಬೇಕು. ಗೊತ್ತಾಯಿತು? ಡನ್. ಈಸಿ ಅನ್ಸತ್ತಲ್ಲ? ಒಂದು ಸಲ ಫಾಸ್ ಮಾಡಿರಿ ಅಥವಾ ನಿಮಗೆ ಇನ್ನೊಂದು ಸಲ ಹಿಂದೆ ಹೋಗ್ರಿ, ನೀವು ಕ್ವಶನನ್ನು ಬರ್ಕೊಂಡು ಸಾಲ್ವ್ ಮಾಡಿರಿ. ಏನೋ ಅದೇನು ಪ್ರಾಬ್ಲಮ್ ಇಲ್ಲ. ಇದನ್ನು ಇನ್ನೊಂದು ಮೆಥಡ್ಲಿ ಮಾಡ್ತಾರೆ, ಕ್ರಾಸ್ ಮಲ್ಟಿಫಿಕೇಷನ್. ಹೇಳೋಣ್ರಿ, ಇನ್ನೊಬ್ರು ಬೇಕು ಹೇಳ್ತೀನಿ. ಏನು ಈಗ 20 ಯಾಗದವ 20 ಅಂದ್ರೆ 100. ಇನ್ನು ಉಳಿದ ಹಾಗೆ 5 ಕೆಟ್ಟ ಒಳಗೆ 15 ಉಳಿದವು ಅಂದ್ರೆ ಎಕ್ಸು. ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. ಅಂದ್ರೆ ಎಕ್ಸ್ ಈಕ್ವಲ್ ಟು 15 ಇಂಟು 100 ಆಗುತ್ತೆ, ಡಿವೈಡೆಡ್ ಬೈ 20. 21 25 15 ಎಷ್ಟು 75. ಇಲ್ಲಿ ಇಷ್ಟ ಬಂದತಿ, ಇಲ್ಲಿ ಇಷ್ಟ ಬಂದತಿ. ಹೌದಾ? ಅಂದ್ರೆ ಅದು ಲೆಂದಿ ಆಗುತ್ತೆ, ಇದು ಈಸಿ ಆಗುತ್ತೆ. ಓಕೆ, ಆಪ್ಷನ್ ನಂಬರ್ ಬಿ ನೋಡಿರಿ. ಗೊತ್ತಾಯ್ತಲ್ಲ? ಯಾವ್ದು ಈಸಿ ಅನ್ಸುತ್ತೋ ಅದು ಮಾಡಿರಿ. ನೆಕ್ಸ್ಟ್ ಕ್ವಶನ್ ನೋಡಿರಿ. The lengths of the legs are 60 cm and 80 cm. What is the length in the centimeter of the hypotenuse? ಅಂದ್ರೆ ಒಂದು ಈ ರೀತಿ ಲಂಬಕೋನ ಇದ್ದದ. ಓಕೆ, ಆಮೇಲೆ ಇದ್ರದ ಉದ್ದ ಅಗಲ ಕೊಟ್ಟಾರ. ಓಕೆ, ಏನು ಕೊಟ್ಟಾರ? ಅದು ಲೆಗ್ಸ್ ಇದೊಂದು ಇದು 60 ಅದ, ಇದು 80 ಅದ. ಹಂಗಾದ್ರೆ ಇದೇನು ಅಂತ ಕೇಳ್ಯಾರ. ಓಕೆ, ಅಂದ್ರೆ ಇದು ಒಂದು ಪೈಥಾಗೋರಸ್ ಥಿಯರಮ್. ಏನು ಎ ಬಿ ಸಿ ಅಂದಂಗೆ. ಅಂದ್ರೆ ಪೈಥಾಗೋರಸ್ ಥಿಯರಮ್ ಏನು ಹೇಳ್ತೈತೆ ಅಂತಂದ್ರೆ a² + b² = c². ಅಂದ್ರೆ ನನಗೆ ಇಲ್ಲಿ ಇದು ಎ ಅಂದಂಗೆ, ಇದು ಬಿ ಅಂದಂಗೆ, ಇದು ಸಿ ಅಂದಂಗೆ. ಅಂದ್ರೆ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಅದರ ಕರ್ಣದ ವರ್ಗವು ಸಮನಾಗಿರುತ್ತೆ. ಓಕೆ, ಇವೆರಡು ಗೊತ್ತದ ನೋಡಿರಿ. 60² ಎ ಅಂದರೆ, ಬಿ ಅಂದರೆ 80². ಸಿ ಅಂದರೆ ಗೊತ್ತಿಲ್ಲ, ಇದು ನೆಕ್ಸ್ಟ್ ಪೇಜ್ನಾಗ ಬರೀನಿ. ಓಕೆ, ಇನ್ನೊಂದ್ಸಲ ಬರೀತೀನಿ ನೋಡಿರಿ. 60² + 80² = c². 6 ಎಷ್ಟು 36. ಸ್ಕ್ವೇರ ಕ್ಯೂಬ 1ನೇ ಟಾಪಿಕ್ದಾಗ ಹೇಳೀನಿ, ಹೋಗಿ ನೋಡಿರಿ. ಓಕೆ, 36 ಆಯಿತಾ. 8 8 ಎಷ್ಟು 64, 2 0 ಸ್ಕ್ವೇರ್ ಮಾಡಿದ್ದೀವಿ. ಇವೆರಡು ಕೂಡಿಸ್ರಿ, ಎಷ್ಟು ಬಂತು? 10,000 ಬಂತು. ಅಂದ್ರೆ c² ಅಂದ್ರೆ 10,000. ಸಿ ಅಂದ್ರೆ √10,000 ಅಂದ್ರೆ ಎಷ್ಟು ಬಂತು? 100. ಅಂದ್ರೆ ಒಂದು ಬಾಹುವಿಂದ ಇನ್ನೊಂದು ಬಾಹು ಏನೈತಲ್ಲ ಅದ್ರ ಉದ್ದ ಎಷ್ಟು ಬಂತು? 100. ಗೊತ್ತಾಗತ್ತಲ್ಲ? ಈ ರೀತಿ ಕ್ವಶನ್ಸ್ ಅರಾಜಾಗ್ಯಾವ ನೋಡಿ ಹೋದ ಸಲ ಪೈಥಾಗೋರಸ್ ಥಿಯರಮ್ ಮೇಲೆ. ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅದ. ಹೊಸದಾಗಿ ಕ್ವಶನ್ಗಳನ್ನು ಒಂದೊಂದೇ ಅಡಗೈತಿ, ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಟಾಪಿಕ್ ಮಾಡಿದ್ರು ಮಾಡ್ತೀನಿ, ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಗೊತ್ತಾಯಿತು? ಎಷ್ಟು ಬಂತು? 100. ನೆಕ್ಸ್ಟ್, what is the simple interest on the 3,000 for the 2 years annual interest of 10%? ಅಂದ್ರೆ ವಾರ್ಷಿಕ 10% ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ 3,000 ರೂಪಾಯಿ ನಮ್ಗೆ ಕೊಟ್ರ. ಅಂದ್ರೆ ಏನೈತ್ರಿ, 3,000 ರೂಪಾಯಿನ ನೀನು 10% 2 ವರ್ಷಕ್ಕೆ ಕೊಟ್ರೆ ಅದ್ರ ಬಡ್ಡಿ ಎಷ್ಟು ಬರುತ್ತೆ ಅಂತ ಕೇಳಿ. ಏನು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಫಾರ್ಮುಲಾ. ಸರಳ ಬಡ್ಡಿ = PTR / 100. ಇದು ಫಾರ್ಮುಲಾ ಗೊತ್ತಿರಬೇಕು. ಪಿ ಅಂದರೆ ಏನು? ಅಸಲು ಕೊಟ್ಟಾರ 3,000. ಆಮೇಲೆ ಟೈಮ್ ಎಷ್ಟು ವರ್ಷಕ್ಕೆ ಕೊಟ್ಟು? 2 ವರ್ಷಕ್ಕೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? 10% ಕೊಟ್ಟು, ಡಿವೈಡೆಡ್ ಬೈ 100. ಈ 0 ಇದೊಂದು 3 ಎಷ್ಟು? 6 1 2 0. ವೆರಿ ಈಸಿ. 600 ನೋಡಿರಿ. ಎಷ್ಟು ಬಂತು ಬಡ್ಡಿ? 600. ನಾ ಡೈರೆಕ್ಟ್ ಮಾಡ್ತೀನಿ, ಯಾಕಂತಂದರೆ 10% ಅಂದ್ರೆ ನೋಡಿರಿ, ಇದು ಒಂದು ಮೆಥಡ್ ಆಯಿತು. ಓಕೆ, ಇದಕ್ಕಿಂತ ಈಸಿ ಮೆಥಡ್ ನೋಡಿರಿ. ಈಗ 3,000 ರೂಪಾಯಿ ಕೊಟ್ಟಿವಿ ನಾವು, ಹೌದಾ? ಎಷ್ಟು ಪರ್ಸೆಂಟ್ದಂಗೆ? 10% ಹೌದಾ? ಈಗ ನೋಡಿರಿ,
ಒಂದು ವರ್ಷಕ್ಕೆ ಬಡ್ಡಿ ಎಷ್ಟಾಕತ್ತೆ ನೋಡ್ರಿ ಇದು. ಒಂದು ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ? 10% ಅಂದರೆ ಈ 0 ಹೋಯ್ತು 1 0 300, ಹೌದಾ? ಅಂತ ಎರಡನೇ ವರ್ಷಕ್ಕೆ ಅಲ್ಲಿ 300 ಎಷ್ಟಾಯ್ತು? 600 ಡೈರೆಕ್ಟ್ ಬಂತಿಲ್ಲ. ಅಂದರೆ 3000ಕ್ಕೆ 10% ಅಂತ ತೆಗೀದಂದ್ರೆ ಈ 0 ಹೋದ್ರೆ ಒಂದು ವರ್ಷಕ್ಕೆ 300 ರೂಪಾಯಿ ಆಯಿತು. ಈ ಒಂದು ವರ್ಷಕ್ಕೆ 300, ಎರಡನೇ ವರ್ಷಕ್ಕೆ 300 ಆಗಬೇಕು. ಯಾಕಂದ್ರೆ ಸರಳ ಬಡ್ಡಿ ಅದ. 600 ಬಂತಿಲ್ಲ. ಇದು ಡೈರೆಕ್ಟ್ ಮೆಥಡ್ ರೀ. ಯಾರು SSCGD ಕ್ಲಾಸ್ ಕೂತ್ರಿ, ಅಗ್ನಿವೀರ್ ಕ್ಲಾಸ್ ಅನ್ನೋದು ಕೇಳಿರಲ್ಲ ಅವರಿಗೆಲ್ಲ ಅರ್ಥ ಆಗುತ್ತೆ ಇದು. ನೀವು ಈ ಚಾಪ್ಟರ್ ಸಪ್ರೇಟಾಗಿ ಹೇಳ್ತೀನಿ, ಸರಳ ಬಡ್ಡಿ ಚಕ್ರಬಡ್ಡಿ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಒಂದು ಸ್ವಲ್ಪ ಗೊತ್ತಿದ್ದವ್ರಿಗೆ ಅರ್ಥ ಆಗ್ತದೆ. ಇಲ್ಲ ಅಂತಂದ್ರೆ ಇಲ್ಲಿ ಫಾರ್ಮುಲಾ ಮೆಥಡ್ ಅದಲ್ಲ, ಇದಂತೂ ಮಾಡೇ ಮಾಡ್ತಾರೆ. ಶಾರ್ಟ್ಕಟ್ಟು 2 ಹೇಳತ್ತೀನಿ. ಓಕೆ, ಗೊತ್ತಾಗತ್ತಲ್ಲ? ಓಕೆ, ನೆಕ್ಸ್ಟ್ ಹೋಗೋಣ್ರಿ. 10th ಕ್ವಶನ್. ಇಫ್ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಸ್ 40 ಸೆಂಟಿಮೀಟರ್, ಲಾಸ್ಟ್ ಶಿಫ್ಟಲ್ಲಿನೂ ಕೂಡ ಬಂದಿತ್ತು. ಲೆಂತ್ ಆಫ್ ಈಚ್ ಸೈಡ್ ಅಂದ್ರೆ ಒಂದು ಚೌಕದ ಪರಿಧಿ ಅಂದ್ರೆ ಗೊತ್ತಲ್ಲ, ಸುತ್ತಳತೆ ಎಷ್ಟದ? 40 ಸೆಂಟಿಮೀಟರ್ ಅದ. ಹಂಗಾದ್ರೆ ಅದರ ಒಂದು ಬಾಹುವಿನ ಉದ್ದ ಎಷ್ಟು ಅಂದ್ರೆ ಸುತ್ತಳತೆ, ಚೌಕದ ಸುತ್ತಳತೆ = 4 × ಬಾಹು ಅಂದ್ರೆ ಬಾಹುಗಳಿಗೆ ಇವುಗಳಿಗೆ ಎ ಅಂದರೆ ಎಲ್ಲ ಬಾಹುಗಳು ಸೇಮ್ ಇರ್ತಾವೆ. ಈಗ ಇದು 40 ಐತಿ, 4 × ಎ, ಇದು ಎ ಇಲ್ಲಿ ಇಟ್ಕೊಂಡ್ಬಿಡ್ರಿ. ಈ 4 ಈ ಕಡೆ ಬಂತು ಅಂದ್ರೆ 4 × 4 = 10 ಅಂದ್ರೆ ಪ್ರತಿಯೊಂದು ಬಾಹುವಿನ ಉದ್ದ 10 ಸೆಂಟಿಮೀಟರ್ ಅನ್ನಂಗೆ ಆಯಿತು, ಹೌದಾ? ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟು? 10 ಸೆಂಟಿಮೀಟರ್. ಆಪ್ಷನ್ ನಂಬರ್ ಡಿ ನೋಡ್ರಿ. ಗೊತ್ತಾಯ್ತಲ್ಲ? ಆಪ್ಷನ್ ನಂಬರ್ ಡಿ. ಈ ಚಾಪ್ಟ್ರು ಕೂಡ ನೀವು ಸ್ಟಾರ್ಟಿಂಗ್ ಹೇಳಿದಂಗೆ ಈ ಚಾಪ್ಟರ್ ಮೇಲೆ ಸುಮಾರು ಜಾಸ್ತಿ ಕ್ವಶನ್ಸ್ ನನಗೆ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳು, ಅತಿ ಹೆಚ್ಚು ಪ್ರಶ್ನೆಗಳು ಸಿಕ್ಕಂತಹ ಟಾಪಿಕ್ ಅಂದ್ರೆ ಇದೆ. ಯಾವುದು? ಕ್ಷೇತ್ರಗಣಿತ, ಮೆನ್ಸುಲೇಷನ್ ಟಾಪಿಕ್ ಬರುತ್ತಲ್ಲ, ಚೌಕ, ಆಯತ, ಸ್ಕ್ವೇರು, ತ್ರಿಭುಜ, ಇವೆಲ್ಲರ ಮೇಲೆ ಹೈಯೆಸ್ಟ್ ಕ್ವಶನ್ ಸಿಕ್ಕವ. ಅದ್ರ ಬಗ್ಗೆ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್, ವಾಟ್ ಈಸ್ ದ ಸ್ಪೀಡ್ ಆಫ್ ಅ ಟ್ರೈನ್ ದ್ಯಾಟ್ ಕವರ್ಸ್ ಡಿಸ್ಟೆನ್ಸ್ ಆಫ್ 220 ಕಿಲೋಮೀಟರ್ ಇನ್ 4 hours? ಅಂದ್ರೆ 4 ಗಂಟೆಗಳಲ್ಲಿ 220 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ರೈಲಿನ ಉದ್ದವೆಷ್ಟು? ರೈಲಿನ ವೇಗ ಎಷ್ಟು? ಲಾಸ್ಟ್ ಶಿಫ್ಟಲ್ಲಿ ಕೂಡ ಅಲ್ಲಿ 200 ಇತ್ತು ನೋಡಿರಿ, ಇಲ್ಲಿ 220 ಅದ. ಫಾರ್ಮುಲಾ ಬರೀನಿ ರೀ ಫಸ್ಟಿಗೆ. ಹಾಂ, ಏನದ? ವೇಗ = ಏನದ? ದೂರ ಡಿವೈಡೆಡ್ ಬೈ ಸಮಯ = ಏನು ಬಂತು ರೀ? 220 ಡಿವೈಡೆಡ್ ಬೈ 4. 4 × 4 ಎಷ್ಟಲೆ? 220 ಅಂದ್ರೆ ಈ ನಂಬರ್ ಏನು ರೀ? ಇದನ್ನ ಕ್ಲಿಯರಾಗಿ ಬರೀನು. ಹಾಂ, 220 ಡಿವೈಡೆಡ್ ಬೈ 4. 4 × 4 = 20, 2 ಉಳಿತ, ಮತ್ತು 4 × 20 ಅಂದ್ರೆ 55 km/h. ಇದನ್ನು ಟಾಪಿಕ್ ಹೇಳಿ ನೋಡ್ರಿ, ಕಿಲೋಮೀಟರ್ ಟು ಮೀಟರ್ ಪರ್ ಅವರ್ ಸಮಯ. ಲಾಸ್ಟ್ ಟಾಪಿಕ್ ಹೇಳಿನ, 6ನೇ ಟಾಪಿಕ್ಕು. ಅದರಲ್ಲಿ ರೈಲಿಗೆ ಸಂಬಂಧಪಟ್ಟಂತೆ ಇಂಥ ಲೆಕ್ಕನ ಹೇಳಿನಿ ಸ್ಟಾರ್ಟಿಂಗು. ಅದೇ ಥರನ ಕ್ವಶನ್ ಬಂದವು. ಅದಕ್ಕೆ ಹೇಳತ್ತೀನಿ, ಯಾವ್ಯಾವ ಟಾಪಿಕನ್ನು ಮಾಡ್ತಾಯಿದ್ದೀನಿ, ಟಾಪಿಕ್ ಕೂಡ ನೋಡಿರಿ, ಕ್ವಶನ್ ಪೇಪರ್ ನೋಡಿರಿ. ಯಾಕಂದ್ರೆ ಆ ಥರ ಕ್ವಶನ್ಸನ್ನು ಹೇಳಿದ್ದೂ ಅಲ್ಲಿ ಬಂದವ, ಚೇಂಜಸ್ ಬಂದಿಲ್ಲ. ಎಲ್ಲ ಹುಡುಗರು ಅದೇ ಹೇಳ್ತಿರೋದು ನನಗೆ. ಲಾಸ್ಟ್ ಅಗ್ನಿವೀರ್ ಪರೀಕ್ಷೆಯಲ್ಲಿ ಪಾಸ್ ಆದಂಥ ಹುಡುಗರು ಮೆಸೇಜ್ ಮಾಡಿ ಅದೇ ಹೇಳಿದ್ದು, ಕಾಲ್ ಮಾಡಿ ಅದೇ ಹೇಳಿದ್ದು, ಸರ್ ನೀವು ಯಾವ ಹೇಳಿದ್ರಲ್ಲ ಅದೇ ಟೈಪ್ ಕ್ವಶನ್ಸ್ ಬಂದವ. ಕೆಲವೊಂದು ಅವೇ ಬಂದವ. ಯಾಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಆಲ್ ಓವರ್ ಇಂಡಿಯಾದ ಇನ್ನೂ ಎಲ್ಲ ಕವರ್ ಮಾಡಿ ಹೇಳ್ತೀನಿ. ಗೊತ್ತಾಯ್ತಲ್ಲ? ಏನೇ ನಿಮ್ದು ಕ್ವಶನ್ ಇದ್ರು ನಂಗೆ ಮೆಸೇಜ್ ಹಾಕಿ, ನಂಬರ್ ಐತಲ್ಲ ಅದಕ್ಕೆ ಮಾಡಿರಿ, ಇಲ್ಲಾಂದ್ರೆ ಕಮೆಂಟ್ ಮುಖಾಂತರ ಹೇಳ್ರಿ. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್? ಕೆಲವ್ರು ಕೇಳ್ತಾರೆ, ಸರ್ ಕ್ವಶನ್ ಪೇಪರ್ ಎಲ್ಲಿ ಸಿಕ್ಕವ? ಅಗ್ನಿವೀರ್ ಆರ್ಮಿ ವೆಬ್ಸೈಟ್ ಒಳಗೂ ಕೆಲವೊಂದು ಸಿಗ್ತವೆ, ಕೆಲವೊಂದು ಬೇರೆ ಕಡೆ ಬೇರೆ ರಾಜ್ಯದವರಲ್ಲಿ ನಡೆದಂತಹ ಕ್ವಶನ್ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಇಸ್ಕೊಂಡಿನಿ ಅಷ್ಟೇ. ಓಕೆ, ಎಸ್. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ rectangle if the length is 15 centimeter and breadth 5 centimeter? ಅಂದ್ರೆ ಒಂದು ಆಯತದ, ಇದರ ಉದ್ದ 15, ಇದಾಗಲ್ಲ 5 ಅದ. ಇದರ ಅನುಪಾತ ಎಷ್ಟು ಅಂದ್ರೆ 15:5. ಇದು ಉದ್ದ, ಇದು ಆಗಲ್ಲ. ಒಂದು ಮಗ್ಗಳು ಹೋಗತ್ತೆ, 5 1 5 3 ಮುಗೀತು ಆನ್ಸರ್. ಇದೆ 5:3 ಎಷ್ಟು ಬಂತು?
3:1 3:1 3:1 ಅವೆಲ್ಲ ಏನಲ್ಲಿ ಮೆನ್ಸುಲೇಷನ್ ಮೇಲೇನ ಅದ, ಇದು ಕ್ಷೇತ್ರಗಣಿತದ ಮೇಲೆ ಅನುಪಾತದ ಕೇಳ ಅಂದ್ರೆ ಇದು ಅನುಪಾತದ ಆ್ಯಡ್ ಆಗತ್ತೆ, ಗೊತ್ತಾಗತ್ತಲ್ಲ. ಎಸ್. ನೆಕ್ಸ್ಟ್ 13th ಕ್ವಶನ್, ಹೌ ಮೆನಿ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಾಮ್ ದ ಸಿಂಗಲ್ ಪಾಯಿಂಟ್. ಅಂದ್ರೆ ಅವೇನು ಕೇಳ್ತಾನೆ, ಕ್ಷೇತ್ರಗಣಿತದ ಮೇಲೆ ಎಷ್ಟು ಕ್ವಶನ್ ಬಂದಾವ ನೋಡ್ರಿ. ಒಂದು ಬಿಂದುವಿನ ಮೂಲಕ ಬಿಂದುವಿನಿಂದ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? 1 ಎಳಿಬೋದು, 100 ಎಳಿಬೋದು, 1000. ಈ ಬಿಂದುವಿನ ಎಷ್ಟು ಬೇಕಾದಷ್ಟು ಎಳಿಬೋದಲ್ಲ, ಹೌದಿಲ್ಲ? ಅಂದ್ರೆ ಹಿಂಗಲ್ಲ, ನೀವು ಅದಕ್ಕೆ ನೀವು ಹಿಂಗೆ ಎಳಿತೀರ ಅಂತೇಳಿ ನಾವು ತೋರಿಸಿದ್ದು. ಅಂದ್ರೆ ಒಂದು ಬಿಂದುವಿನಿಂದ, ಇದೊಂದು ಬಿಂದು, ಇದರಿಂದ ಸರಳ ರೇಖೆ ಎಷ್ಟು ಎಳಿಬೋದು? ನನಗೆ ಸಿಕ್ಕಾದಷ್ಟು ಎಳಿಬೋದು. ಅಂದ್ರೆ 1 ಎಳಿಬೋದು, 100 ಎಳಿಬೋದು, ಅಸಂಖ್ಯಾತ, ಇನ್ಫಿನಿಟಿ. ಇಂಗ್ಲೀಷ್ನಾಗ ಏನಂತೀವಿ? ಇನ್ಫಿನಿಟಿ ಅಂತೀವಿ. ಅಂದ್ರೆ ಅಸಂಖ್ಯಾತ ಎಳೆಯಬಹುದು. ಕೆಲವರು ಒಬ್ಬರ ಒಂದ ಅಂತ ಹಾಕಿರ್ತಾನ, ಯಾಕೆ ಹೇಳಿ? ಒಂದ ಪಾಯಿಂಟ್ ಐತಿ, ಒಂದ ಎಳಿದನ್ನ ಅಂತಾನ. ಹಂಗಿಲ್ಲ. ಈ ಬಿಂದುವಿನ ಮೂಲಕ ನಾವು ಸೈಡಿಗೂ ಒಂದು ಸರಳ ರೇಖೆಯನ್ನು ಎಳಿಬೋದಲ್ಲ, ಅದಕ್ಕೋಸ್ಕರ ಏನು ಆನ್ಸರ್ ಏನು? ಅಸಂಖ್ಯಾತ, ಇನ್ಫಿನಿಟಿ ಲೈನ್ಸ್. ಅದಕ್ಕೆ ಲೆಕ್ಕನೇ ಇಲ್ಲ ಅಂದ. ಓಕೆ, ಗೊತ್ತಾಯ್ತಲ್ಲ. ಎಸ್. 14th, ಇಫ್ ದ ಎವರೇಜ್ ಆಫ್ 3 ನಂಬರ್ಸ್, ಲಾಸ್ಟ್ ಶಿಫ್ಟಲ್ಲಿ ಕೂಡ ಬಂದಿತ್ತು. ಅಂದರೆ 3 ಸಂಖ್ಯೆಗಳ ಸರಾಸರಿ 20, ಆ್ಯಂಡ್ ದ ಫಸ್ಟ್ 2 ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ 20 and 22. ವಾಟ್ ಈಸ್ ದ ಥರ್ಡ್ ನಂಬರ್? ಅಂದ್ರೆ 3 ಸಂಖ್ಯೆಗಳ ಸರಾಸರಿ 20 ಅದ. ಅವುಗಳಲ್ಲಿ ಮೊದಲ ಮತ್ತು ಎರಡನೇ ಸಂಖ್ಯೆ 20, 22 ಅದ. ಮೂರನೇ ಸಂಖ್ಯೆ ಯಾವುದು? ಫಸ್ಟ್ ಟೋಟಲ್ ಎವರೇಜ್ ಎಷ್ಟು? 3 ಸಂಖ್ಯೆದ 20 ಅಂತಂದ್ರೆ ಟೋಟಲ್ 60 ಆಯಿತು. ಅದ್ರಾಗ ನನಗೆ ಒಂದು 20 ಗೊತ್ತೈತಿ, ಇನ್ನೊಂದು 22 ಗೊತ್ತೈತಿ. ಒಂದು ಮೈನಸ್ ಮಾಡಿಬಿಡ್ರಿ. 60ರಾಗ 42 ಹೋದ್ರೆ ಎಷ್ಟು ಹೋಯಿತು? ಇಲ್ಲಿ ನೋಡಿರಿ, 60 ಮೈನಸ್ 42 ಅಂದರೆ ಎಷ್ಟು ಉಳಿತು? 18. ಅಂದ್ರೆ ಆ ಮೂರನೇ ಸಂಖ್ಯೆ ಯಾವ್ದು ಹೇಳ್ರಿ? 18. ಲಾಸ್ಟ್ ಶಿಫ್ಟಲ್ಲಿ ಕೂಡ ಈ ಥರ ಕ್ವಶನ್ ಬಂದಿತ್ತು. ಸರಾಸರಿ ಎಷ್ಟದು? ಸರಾಸರಿ ಮೇಲೆ 2 ಕ್ವಶನ್, ಕೆಲವೊಂದು ಟಾಪಿಕ್ ಮೇಲೆ 2 ಕ್ವಶನ್ ಬರ್ತಾವ ಅಂತ ಹೇಳಿ ನಾನು. ಅವು ಯಾವ್ಯಾವ ಟಾಪಿಕ್ಕು ಅದು ಒಂದು ಕ್ಲಾಸ್ ಮಾಡ್ತೀನಿ. ಯಾವ್ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಬರ್ಬೋದು, ಬಂದೇ ಬರ್ತಾವೆ 100% ಅಂತೇಳಿ ಕೆಲವೊಂದು ಟಾಪಿಕ್ಸನ್ನು ಹೇಳ್ತೀನಿ. ಅವುಗಳನ್ನ ಮಿಸ್ ಮಾಡಬಾರ್ದು ನೀವು. ಅವುಗಳನ್ನ ಟಾಪಿಕ್ ಸಪ್ರೇಟಾಗಿ ಮಾಡಿರ್ತೀನಿ. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಎಸ್. ಇಫ್ ದ ಪ್ರೈಸ್ ಆಫ್ 16 ಬನಾನಾ ಈಸ್ 112, ವಾಟ್ ಈಸ್ ದ ಪ್ರೈಸ್ ಆಫ್ 24 ಬನಾನಾ? ಅಂದ್ರೆ 16 ಬಾಳೆಹಣ್ಣುಗಳ ಬೆಲೆ 112 ಆದರೆ 24 ಬಾಳೆಹಣ್ಣುಗಳ ಬೆಲೆ ಎಷ್ಟು? ಇಲ್ಲಿನೂ ಮಗ್ಗಿ ಬರ್ತದೆ ನೋಡ್ರಿ 16 ಬಾಳೆಹಣ್ಣದ 112. 2 ಸ್ಟೆಪ್, ಒಂದು ಸ್ಟೆಪ್. 24 ಬಾಳೆಹಣ್ಣಿಂದು ಎಷ್ಟು? 16 ಇದ್ದದ್ದು 112, 16 ಮಗ್ಗಿ ಬರ್ಬೇಕು. 16 ಎಷ್ಟರಲ್ಲೇ 112? 16 7 112. ಇಲ್ಲಿ 7 ಇಂಟು ಮಾಡಿದರೆ ಇದಕ್ಕೂ 7 ಇಂಟು ಮಾಡು. 24 7 168. ಅಂದ್ರೆ 24 ಬಾಳೆಹಣ್ಣುಗಳ ಬೆಲೆ 168. ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಲಾಸ್ಟ್ ಒಂದು ಲೆಕ್ಕದಾಗ ಹೇಳಿಲ್ಲ, ಓರೆ ಗುಣಾಕಾರ ಮಾಡಿ ನಾವು ಮಾಡ್ಬೋದು. ಅದಕ್ಕಿಂತ ಈಸಿ ಇದು. ಆದರೆ ಮಗ್ಗಿ ಬರಬೇಕು. ಏನು ಬರಬೇಕು? ಮಗ್ಗಿ ಬರಬೇಕು, ಟೇಬಲ್ಸ್ ಬರಬೇಕು. ಇವೇನು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಇದಾವೆ ಎಲ್ಲ ಹೇಳಿ ನಿಮಗೆ. 15 ಪ್ರಶ್ನೆಗಳು ಒಂದು ಸಲ ನೋಡಿರಿ. 15 ಪ್ರಶ್ನೆಗಳನ್ನು ನೋಡಿರಿ ಒಂದು ಸಲ. ಅದೇ ರೀತಿ ನಿಮ್ಗೆ ಹೇಳಿದಂಗೆ ವಿಡಿಯೋವನ್ನು ಎಲ್ಲ ನೋಡಾತಿರಿ. ಅದೇ ರೀತಿ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಎಷ್ಟು ಜನ ಎಷ್ಟು ಸಬ್ಸ್ಕ್ರೈಬ್ ಆಗುತ್ತಲ್ಲ ಆ ರೀತಿ ವಿಡಿಯೋ ಇನ್ನೂ ಕೆಲವು ಹುಡುಗರಿಗೆ ಪ್ರಮೋಟ್ ಮಾಡುತ್ತೆ. ಸ್ಟಡಿ ಮಾಡೋ ಹುಡುಗರಿಗೆ, ಸರ್ಚ್ ಮಾಡುವಂಥ ಹುಡುಗರಿಗೆ, ಡೈಲಿ ಸರ್ಚ್ ಮಾಡುವಂಥ ಹುಡುಗರು ಅವರಿಗೆ ನೋಟಿಫಿಕೇಷನ್ ಕಳಿಸ್ತಾರೆ ಅವರು. ಈ ವಿಡಿಯೋ ನೋಡಿರಿ, ನೀವು ಸರ್ಚ್ ಮಾಡುವಂಥ ವಿಡಿಯೋ ಬಂದದ ಅಂತೇಳಿ. ಸೊ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಫಸ್ಟ್ ಕ್ವಶನ್ ಮಾಡಿದ್ದೀವಿ. ಲಸ ಆದಮೇಲೆ 2ನೇ ಕ್ವಶನ್ ಸಿಂಪ್ಲಿಫಿಕೇಷನ್ ಮೇಲೆ ಮಾಡಿದ್ವಿ. 3ನೇದು ಸರಾಸರಿ ಮೇಲೆ ಮಾಡಿದ್ವಿ. ಇದು ಸಿಂಪ್ಲಿಫಿಕೇಷನ್ ಮೇಲೆ ಮಾಡಿದ್ವಿ. ಇದು ಪರ್ಸಂಟೇಜ್ ಮೇಲೆ ಮಾಡಿದ್ದೀವಿ. ಆಮೇಲೆ ಇದು ಪರ್ಸಂಟೇಜು ನೋಡಿರಿ. ಯಾವ್ಯಾವ ಟಾಪಿಕ್ ಮೇಲೆ 2 ಕ್ವಶನ್. ಪರ್ಸಂಟೇಜು ಇಲ್ಲಿ 2 ಟೈಪ್ ಹೇಳಿ ನೋಡಿರಿ. ಈಗ ಜಸ್ಟ್ ಕ್ವಶನ್ ಆಯ್ತಲ್ಲ, ಅದೇ ರೀತಿ 2 ಟೈಪ್ ಹೇಳಿದ್ವಿ. ಆಮೇಲೆ ಇದು ಮೆನ್ಸುಲೇಷನ್ ಮೇಲೆ, ಕ್ಷೇತ್ರಗಣಿತದ ಮೇಲೆ ಅದ. ಇದು ಸರಳ ಬಡ್ಡಿ, ಚಕ್ರ ಬಡ್ಡಿ ಮೇಲೆ ಒಂದು ಕ್ವಶನು. ಆಮೇಲೆ ಪರಿಧಿ, ಇದು ಕೂಡ
ಕ್ಷೇತ್ರಗಣಿತ, ಇದು ವೇಗ ಮತ್ತು ದೂರ, ಸಮಯ ಮತ್ತು ದೂರ, ಇದು ಕ್ಷೇತ್ರಗಣಿತ ಅನುಪಾತದ ಮೇಲೆ ಕನ್ಸಿಡರ್ ಮಾಡ್ತಾರೆ. ಇದು ಸಿಂಪಲ್, ಇದು ಕ್ಷೇತ್ರಗಣಿತ ಕನ್ಸಿಡರ್ ಮಾಡಿ ಕೇಳ್ಯಾರ ಅವರು. ಆಮೇಲೆ ಸರಾಸರಿ ಮೇಲೆ ಕ್ವಶನ್ನು, ಆಮೇಲೆ ಇದು ಕೂಡ ಆ ಥರ ಕ್ವಶನ್ನು. ಓಕೆ, ಗೊತ್ತಾಯ್ತಲ್ಲ. ಇನ್ನು ಏನದ ಏನು ರೀಸನಿಂಗ್ ಏನು ಸಿರೀಸ್ ಕೊಟ್ಟಾರ ನೋಡ್ರಿ. ಏನೇನು ಕೊಟ್ಟಾರ ಬರೀನ್ರಿ. 1250, 250, 50, 10. ಇಲ್ಲಿ ಏನು ಬರುತ್ತಾ ಅಂತಂದಾರೆ. ಇಲ್ಲಿ ಒಂದ ವಿಚಾರ ಮಾಡಿರಿ, ಇದು ಗೊತ್ತಿಲ್ಲ ನನಗೆ. ಇಲ್ಲಿಂದ ಹೋಗು. ಇದಕ್ಕಿಂಟು ಎಷ್ಟು ಮಾಡ್ಯಾರ? 5 ಮಾಡ್ಯಾರ. ಇದಕ್ಕಿಂಟು ಎಷ್ಟು ಮಾಡ್ಯಾರ ನೋಡಿರಿ? 5 25, 0 0. ಇದಕ್ಕೂ 5 ಇಂಟು ಮಾಡ್ಯಾರ. ಅಂದ್ರೆ ಎಲ್ಲದಕ್ಕೂ ಇಂಟು 5 ಮಾಡ್ಕೊತ ಹೋಗ್ಯಾರ. ಅದೇ ರೀತಿ ಇದಕ್ಕೆ ನಾವು ಇಂಟು 5 ಯಾವ ಸಂಖ್ಯೆಯಲ್ಲಿ ಮಾಡಿದ್ರೆ 10 ಬರುತ್ತೆ? 2ರಲ್ಲಿ ಇಂಟು ಮಾಡಿದ್ರೆ 10 ಬರುತ್ತೆ ರೀ. ಅಂದ್ರೆ ನಮಗೆ ಆನ್ಸರ್ ಏನು ಬಂತು ಹೇಳ್ರಿ? 2. ಗೊತ್ತಾಯ್ತಲ್ಲ. ಸಿರೀಸ್ ನೋಡಿರಿ. ಇದು ಗೊತ್ತಿಲ್ಲ ಅಂತಂದ್ರೆ ಯಾವುದೇ ಮಧ್ಯದ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಆಜು ಬಾಜು ಗೊತ್ತಾಗಲ್ಲ, ಅವನುಗಳನ್ನು ನೋಡ್ಕೊತ ಹೋಗು. ಸಿರೀಸ್ ಮೇಲೆ 1ರಿಂದ 2 ಕ್ವಶನ್, ಮಿನಿಮಮ್ 2 ಕ್ವಶನ್, ಮ್ಯಾಕ್ಸಿಮಮ್ 3 ಕ್ವಶನ್ ಬಂದವು. ಗೊತ್ತಿರಲಿ. ಪ್ರಿವಿಯಸ್ ಇಯರ್ ಕ್ವಶನ್ಗಳಲ್ಲಿ ಫಿಕ್ಸ್ ಕ್ವಶನ್ ಕೆಲವೊಂದು ಅದಾವೆ. ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲಿ ಕೇಳಿದಂತಹ ಸರಣಿಗಳ ಮೇಲೆ ಕ್ವಶನ್ಗಳನ್ನು ಅದು ಸಪ್ರೇಟಾಗಿ ಹೇಳ್ತೀನಿ ನೀವು. ಓಕೆ, ಡನ್. ನೆಕ್ಸ್ಟ್ ಇದು ಕೂಡ ಸಿರೀಸ್ ಮೇಲೆ ಅಲ್ಫಾಬೆಟಿಕಲ್ ಇದೆ ನೋಡಿರಿ. ಏನದ? ಬಿಟ್ಟು ಹೋದ ಸರಣಿಯನ್ನು ಮಾಡಿರಿ, ಕಂಡುಹಿಡಿಯಿರಿ. ಓಕೆ, ಏನದ? ಸಿ ಎಫ್ ಜೆ, ಇಲ್ಲಿ ಗೊತ್ತಿಲ್ಲ. ಆಮೇಲೆ ಯು ಅದ. ಓಕೆ, ನೋಡಿರಿ. ಈಗ ಸಿ ಆದಮೇಲೆ ಎಫ್ ಆಗ್ಯದ. ಸಿ ಆದಮೇಲೆ ಯಾವುದು? ಡಿ ಇ ಬರುತ್ತೆ, 2 ಆಗೈತಿ. ಎಫ್ ತೊಗೋತಾರೆ. ಆಮೇಲೆ ಎಫ್ ಆದಮೇಲೆ ಯಾವುದು? ಜಿ ಎಚ್ ಐ. ಈ ಲಾಸ್ಟ್ ಶಿಫ್ಟಲ್ಲಿ ಕೂಡ ಈ ಥರ ಕ್ವಶನ್ ಮಾಡಿದ್ದೆ, ಹೌದಾ? 3 ಅದು ಅಂದರೆ 2 3. ಇದು ನೆಕ್ಸ್ಟ್ ಎಷ್ಟು ಬರ್ಬೇಕು? 4 ಬರ್ಬೇಕು. ಎಚ್ ಐ ಜೆ ಆಗೈತಿ. ಜೆ ಆದಮೇಲೆ ಕೆ ಎಲ್ ಎಮ್ ಎನ್, ಇಲ್ಲಿ ಏನು ಬರಬೇಕು? ಓ ಬರಬೇಕು. ಅಂದರೆ ನಮ್ಮದು ಆಪ್ಷನ್ ನಂಬರ್ ಸಿ. ಅಂದ್ರೆ ಇದಕ್ಕೆ ನೆಕ್ಸ್ಟ್ ನನಗೆ 5 ಆಗೋಣ ಯು ಬರ್ಬೇಕು. ಅದು ಕರೆಕ್ಟ್ ಐತಿ ಇಲ್ಲಿ ಚೆಕ್ ಮಾಡ್ಕೋಬೇಕು ಫಸ್ಟಿಗೆ. ಕೆ ಎಲ್ ಎಮ್ ಓ ಆತ. ಓ ಆದಮೇಲೆ ಪಿ ಕ್ಯೂ ಆರ್ ಎಸ್ ಟಿ ಆದಮೇಲೆ ಯು ಬಂತ. ಅಂದ್ರೆ ನಾವು ಮಾಡಿದ್ದು ಸಿರೀಸು ಕರೆಕ್ಟ್ ಅದ. ಅಂದ್ರೆ ಆನ್ಸರ್ ಯಾವುದು ಬಂತು? ಓ, ಆಪ್ಷನ್ ನಂಬರ್ ಸಿ ನೋಡ್ರಿ. 100% ಇದು ಅಂತೂ ಈ ಥರ ಕ್ವಶನ್ ಬಂದೇ ಬರುತ್ತೆ. ಸಿರೀಸ್ ಮೇಲೆ 2 ಅಥವಾ ಮಿನಿಮಮ್ 2 ಕ್ವಶನ್ ಬಂದೇ ಬರ್ತದೆ. 1 ಅಥವಾ 2, ಮ್ಯಾಕ್ಸಿಮಮ್ 3 ಬಂದವು. ಓಕೆ, ಗೊತ್ತಾಯಿತು. 18th ಕ್ವಶನ್ ಇಲ್ಲಿ. ಈ ಟಾಪಿಕ್ ನೋಡಿರಿ, ಜಾಸ್ತಿ ಕೇಳತ್ತಾನ. ಹೋದ ಸಲ ಜಾಸ್ತಿ ಕೇಳೋಣ. ಆ ಕಡೆ ಸೈಡ್ ಏನು ಮಾಡೋಣ, ಕೆಲವೊಂದು ಎಲ್ಲರೂ ಒಂದೊಂದು ಕೇಳ್ತಿದ್ದ. ಲಾಸ್ಟ್ ಟೈಮೆಲ್ಲ ಕೇಳೋಣ. ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತೀನಿ ಟಾಪಿಕನ್ನು. ಏನು? ಒಂದು ಸಾಲಿನಲ್ಲಿ ಬಲ ತುದಿ ಎಡ ತುದಿ, ಹೌದಾ? ಇದು ಬಲ, ಇದು ಎಡ. ಟೋಟಲ್ ಎಷ್ಟು ಅದಾರ? 45 ಜನ ಅದಾರ. ಓಕೆ, ಬಲ ತುದಿಯಿಂದ ಇಲ್ಲಿಂದ ಕೌಂಟ್ ಮಾಡ್ಕೊತ ಹೋದ್ರೆ ಜೂಲಿ ಅನ್ನೋರ್ದು ಪ್ಲೇಸ್ ಎಷ್ಟು ಅದ ರೀ? 17 ಐತಿ. ಅದೇ ರೀತಿ ನೀವು ಈ ಕಡೆಯಿಂದ ಎನ್ಸ್ಕೊತ ಬಂದರೆ ಎಷ್ಟು? ಈಗ 45ರಾಗ 17 ತೆಗೀರಿ. ಎಷ್ಟು ಬಂತು? 28 ಬಂತು, ಹೌದಾ? 28 ಬಂತು. ಈಗ 28 ಅಂತಂದ್ರೆ ಈಗ ಮತ್ತೆ ಇವನು ಕನ್ಸಿಡರ್ ಮಾಡ್ತಿರಲಿಲ್ಲ. ಇಲ್ಲಿ 17 ಅಂತ ಇವನು ಕನ್ಸಿಡರ್ ಮಾಡಿರಿ, ಆದರೂ ಮತ್ತೆ ಇವನು ಕನ್ಸಿಡರ್ ಮಾಡಬೇಕಲ್ಲ ನಾವು. ಅಂದ್ರೆ +1 ಅಂದರೆ ಎಷ್ಟು ಬಂತು? 21. ಅಂದ್ರೆ ನೀವು ಬಲಬದಿಯಿಂದನೂ ಅವ್ನು ಕನ್ಸಿಡರ್ ಮಾಡಿರ್ತೀರಿ. ಈಗ ಎಡಬಂದಿ ಮಾಡೋಕತ್ರ ಅವ್ನು ಹಿಡಿಯತ್ತೀರಿ ನೀವು, ಹೌದಲ್ಲ? ಅವನದ ಕೇಳ್ಯಾರಂದ್ರೆ ಅವನು ಕನ್ಸಿಡರ್ ಮಾಡತ್ತೀವಿ ಅಂತಂದ್ರೆ +1 ಆ್ಯಡ್ ಮಾಡಬೇಕು. ಇದರಲ್ಲಿ ಇದೇ ಥರ ಕ್ವಶನ್ಸು ಇನ್ನೂ 2-3 ಟೈಪ್ ಬರ್ತಾವೆ. ಅವುಗಳನ್ನ ಟಾಪಿಕ್ ಹೇಳುವಾಗ ಹೇಳ್ತೀನಿ. ಗೊತ್ತಾಯಿತು? ಏನು? ಟೋಟಲಲ್ಲಿ ಅವನು ಒಂದು ಸೈಡ್ ಕೊಟ್ಟಂತಹ ನಂಬರನ್ನು ಕಳೆದು ಬಂದಂತಹ ಉತ್ತರಕ್ಕೆ ಇನ್ನೊಂದು ಸೈಡ್ನಿಂದ ಕೇಳಿರಂದ್ರೆ ಬಂದಂತಹ ಉತ್ತರಕ್ಕೆ +1 ಆ್ಯಡ್ ಮಾಡಿದರೆ ನಮ್ಮದು ಫೈನಲ್ ಆನ್ಸರು. ಆಪ್ಷನ್ ನಂಬರ್ ಎಷ್ಟು ಬಂತು? ಸಿ ಬಂತು, 29. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎಸ್, ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಅಂದ್ರೆ ಕೆಳಗೆ ಕೊಟ್ಟ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿ ಮಧ್ಯದಲ್ಲಿ ಬರುವಂಥ ರಾಶಿ. ಅಂದ್ರೆ ಈ ಟಾಪಿಕನ್ನು ಹೋದ ಸಲ ಆ್ಯಡ್ ಮಾಡ್ಯಾರ, ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಕೊಟ್ಟಂತಹ ಶಬ್ದಗಳನ್ನು SSCGDಗೆ ಯಾರು ಕುಂತಿಲ್ಲ ಅವ್ರಿಗೆ ಗೊತ್ತಿರೋದು. ನಾ ಕ್ಲಾಸ್ ಹೇಳುವಾಗ ಕೊಟ್ಟಂತಹ ಪದಗಳನ್ನು ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರಿಬೇಕು. ಆಮೇಲೆ ನೀವು ಏನು ಮಾಡಬೇಕು? ಮಧ್ಯದಲ್ಲಿ ಬರುವಂತಹದ್ದು ಯಾವುದು ಅಂತ ಬರಿಬೇಕು. ಈಗ ನೋಡಿರಿ, ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿರಿ,
ಫಸ್ಟಕ್ಕೆ ಒಂದನೇ ಲೆಟ್ರ್ ಎಲ್ಲ ಸೇಮ್ ಅದಾವ, ಸಿ ಒ ಎಲ್ಲ ಸೇಮ್ ಅದಾವೆ ನೋಡ್ರಿ. ಹೌದಾ, ಸಿ ಒ ಸೇಮ್ ಅದಾವೆ ಬಿಡ್ರಿ ಅವ್ರು. ಮೂರನೇ ಲೆಟ್ರಿ ವಿ ಅದ, ಮೂರನೇ ಲೆಟ್ರ್ ನೋಡ್ಕೊಂತ ಹೋಗ್ಬೇಕು. ಎ ಬಿ ಸಿ ಡಿ ಇ ಎಫ್ ಗೊತ್ತದಾವಲ್ಲ, ಇದ್ರಾಗ ಫಸ್ಟ್ ಯಾವ್ದು ಬರ್ತೈತಿ? ಎ. ಮೂರನೇ ಅಕ್ಷರ ಎ ಐತನ? ಇಲ್ಲ. ಓ ಇಲ್ಲ. ಡಿ ಐತೆ ನೋಡ್ರಿ, ಸಿ ಒ ಡಿ ಐತಲ್ಲ, ಅಂದ್ರೆ ಫಸ್ಟ್ ಯಾವ್ದು ಬರ್ತೈತಿ? ಸಿ ಒ ಡಿ. ಅಂದರೆ ಎ ಬಿ ಸಿ ಡಿ ಡಿ ಫಸ್ಟ್ ಬರುತ್ತೆ. ಈ ಮೂರನೇ ಸ್ಥಾನದಾಗ ಯಾವ್ದು ಐತನೋ ಡಿ ಕಿತ್ತ ಮೊದಲಿಂದ ಯಾವುದೂ ಇಲ್ಲ. ಹೌದಾ, ಡಿ ಆದಮೇಲೆ ಇ ಎಲ್ಲೈತೆ ನೋಡ್ರಿ, ಇಲ್ಲ. ಎಫ್ ಜಿ ಎಚ್ ಐ ಇದೆ ನೋಡ್ರಿ. ನೆಕ್ಸ್ಟ್ ಐದ ಇಲ್ಲ, ಅಂದ್ರೆ ಇದಾದಮೇಲೆ ಏನು ಬರುತ್ತೆ? ಸಿ ಒ ಐ ಬರುತ್ತೆ, ಕ್ವೈನ್. ಹೌದಿಲ್ಲ? ಡಿ ಆದಮೇಲೆ ಐ ಬಂತ, ಅದ್ರ ಮಧ್ಯಂದು ಯಾವುದೂ ಇಲ್ಲ. ಐ ಆದಮೇಲೆ ಜೆ ಕೆ ಎಲ್ ಎಮ್ ಎನ್ ಓ ಐತೆ ನೋಡ್ರಿ. ಓ ಐತೇನು? ಇಲ್ಲ. ಓ ಇಲ್ಲ. ಆರ್ ಅದ ನೆಕ್ಸ್ಟ್. ಅದು ಮಧ್ಯದಾಗಿನ್ನೂ ಯಾವೂ ಇಲ್ಲ ಅಂತಂದ್ರೆ ಯಾವ್ಯಾವ ಅದಾವನು ಅಷ್ಟೇ ಬರ್ಕೊಂಡು ಹೋಗೋದು. ಸೀರಿಯಲ್ ಐಸ್ ಇರ್ಬೇಕು ಅಷ್ಟ. ಅದನ್ನ ಹೇಳ್ಯಾರ, ಕೋರ್. ಓಕೆ, ನೆಕ್ಸ್ಟ್ ಕೋರ್ ಆದಮೇಲೆ ಮತ್ತೆ ಯಾವ್ದು ಬರುತ್ತೆ? ಯು ಬರುತ್ತೋ? ಫಸ್ಟ್ ವಿ ಬರುತ್ತೋ? ಯು ಬರುತ್ತೆ, ಅಂದ್ರೆ ಕೌಂಟ್. ಆಮೇಲೆ ಲಾಸ್ಟ್ ಒನ್ನು ಕವರ್. ಈಗ ಅಲ್ಫಾಬೆಟಿಕಲಿ ಬರ್ತೀವಿ ನಾವು. ಇವುಗಳನ್ನ ನಾನು ಸೀರಿಯಲ್ ಒಂದು ಲೈನ್ದಾಗ ಬರೀತೀನಿ ನೆಕ್ಸ್ಟ್ ಪೇಜಾಗ. ನೋಡಿ ಏನೇನು ಅದಾವ. ಫಸ್ಟ್ನೇದು ಯಾವ್ದು ಬಂತು? ಸಿ ಒ ಡಿ ಇ, ಕೋಡ್ ಫಸ್ಟ್ ಬಂತು. ಆಮೇಲೆ ಸಿ ಒ ಐ ಎನ್ ಬಂತು. ಆಮೇಲೆ ಸಿ ಒ ಆರ್ ಇ ಬಂತು. ಆಮೇಲೆ ಸಿ ಒ ಯು ಎನ್ ಟಿ, ಯು ಎನ್ ಟಿ. ಆಮೇಲೆ ಲಾಸ್ಟ್ ಒನ್ ಕವರ್, ಸಿ ಒ ವಿ ಇ ಆರ್. ಇಷ್ಟು ಬರೆದ್ಮೇಲೆ ಮಧ್ಯದಲ್ಲಿ ಬರೋದು ಯಾವುದು ಅಂತ ಕೇಳ್ಯಾರ ಅಷ್ಟು ಅವರು. ಇದು ಮಧ್ಯದಲ್ಲಿ ಬರ್ತದೆ, ಸಿ ಒ ಆರ್ ಇ, ಕೋರ್ ಅಂತೇಳಿ. ಗೊತ್ತಾಯ್ತಲ್ಲ? ಅಲ್ಫಾಬೆಟಿಕಲ್ ಆರ್ಡರ್ಲಿ ಹಿಂಗೆ ಚೆಕ್ ಮಾಡ್ಕೊತ ಹೋಗ್ಬೇಕು. ಇದನ್ನು ನಾನು ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಯಾಕಂದ್ರೆ ಇದನ್ನು ಆ್ಯಡ್ ಮಾಡ್ಯಾರ ಟಾಪಿಕ್ ಅಂತಂದ್ರೆ ನಾನು ಇದನ್ನು ಸಪ್ರೇಟಾಗಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. SSJD ಕಲ್ತಾರ ಗೊತ್ತಿರುತ್ತೆ. ಆಪ್ಷನ್ ನಂಬರ್ ಯಾವುದು? ಸಿ ಒ, ಆಪ್ಷನ್ ನಂಬರ್ ಸಿ ನೋಡ್ರಿ. ಗೊತ್ತಾಯ್ತಲ್ಲ? ಡನ್. ನೆಕ್ಸ್ಟ್ ಇನ್ನೂ ಮುಂದಿನ ಶಿಫ್ಟ್ಗಳಲ್ಲಿ ಇದಾವಲ್ಲ, ಅಲ್ಲಿ ಕೆಲವೊಂದು ಆ್ಯಡ್ ಆಗ್ಯಾವ. ಅವನು ಅವಾಗ ಹೇಳುವಾಗ ಹೇಳ್ತೀನಿ, ಗೊತ್ತಿರಲಿ. ಇನ್ನೂ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲ ನೋಡಿರಿ, ನೀವು 100% ಆಗ್ಬೇಕಂತಂದ್ರೆ ಎಲ್ಲ ಕವರ್ ಮಾಡುವಂಗೆ ನಿಮಗೆ ಹೇಳತ್ತೀನಿ ಅಂತಂದ್ರೆ ಯಾವುದೂ ಮಿಸ್ ಮಾಡಬೇಡ್ರಿ. ವಿಡಿಯೋನ ನೀವು ನೋಡಿರಿ, ಉಳಿದವ್ರಿಗೆ ಶೇರ್ ಮಾಡಿರಿ. ಭಾಳ ಇಂಪಾರ್ಟೆಂಟ್ ಕ್ಲಾಸ್ ಅದಾವ, ಯಾವುದೂ ಮಿಸ್ ಮಾಡಬೇಡ್ರಿ. ಓಕೆ, ಡನ್. ಕೊನೆಯ ಪ್ರಶ್ನೆ ನೋಡಿರಿ. ಇಲ್ಲಿ ಆಪ್ಷನ್ಗಳ ಮಿಸ್ಟೇಕ್ ಇರಬೇಕು ಒಂದು, ಇಲ್ಲ ಏನಾದರೂ ಮಿಸ್ಟೇಕ್ ಇರಬೇಕು ಒಂದು. ಆದರೆ ಇದನ್ನು ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ಲೆಕ್ಕ. ಏನು? ಫಾದರ್ ಎಂಬ ಪದವನ್ನು 104 ಎಂದು ಸೂಚಿಸಿದರೆ ಅದೇ ಯೋಜನೆಯಲ್ಲಿ ಮದರ್ ಎಂಬ ಪದವನ್ನು ಹೇಗೆ ಬರೆಯುತ್ತೀರಿ? ಇಲ್ಲಿ ನೋಡಿರಿ, ಫಾದರ್. ನೆಕ್ಸ್ಟ್ ಪೇಜ್ನ ಮಾಡ್ತೀನಿ. ಏನದ? ಫಾದರ್, FATHER. ಫಾದರ್ ಅನ್ನೋದು ಏನು ಮಾಡ್ಯಾನ? 104 ಬರ್ದಾನ. 104 ಬರ್ತೈತಿಲ್ಲ? 6, ಇದ್ರ ಪ್ಲೇಸ್ 6 ಐತಿ. ಆಮೇಲೆ ಇದ್ರ 1, T 20, H 8, E 5ನೇ ಪ್ಲೇಸ್ 6 18ನೇ. ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರ್ತೈತಿ? 58 ಬರ್ತೈತಿ. ಆದ್ರೆ ನಮಗೆ ನಾವು ಏನು ಮಾಡ್ಯಾನ ಅನ್ನೋದು ಗೊತ್ತಿಲ್ಲ. ಆದ್ರೆ ಆಪ್ಷನ್ ಒಳಗೆ ನಾವು ಕೊಟ್ಟಂತಹ ಆಪ್ಷನ್ ಒಳಗೂ ನಮಗೆ ಆನ್ಸರ್ ಬರವಲ್ದಂದ್ರೆ ಬೇರೆ ಥರ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ. ಹಿಂಗೂ ಇರ್ಬೋದು, ಆಪ್ಷನ್ ಮಿಸ್ಟೇಕ್ ಇರ್ಬೋದು ಅಲ್ಲಿ ಕೆಲವೊಂದು ಸಲ. ಅದಕ್ಕೋಸ್ಕರ 58 ಅದ. ಓಕೆ, ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ಯಾನ. ಹೌದಾ? ಎಷ್ಟು ಬಂತು? ಮಲ್ಟಿಪ್ಲೈ ಬೈ 2 ಮಾಡ್ರೆ ಎಷ್ಟು ಬಂತು? 50 ಆಯಿತು, 100. ಓಕೆ, 100ರಲ್ಲಿ 16, 116. ಇದ್ರಾಗ -12 ಮಾಡೀನಿ. ಎಷ್ಟು ಬಂತು? 104 ಬಂತ. ಅಂದ್ರೆ ಏನು ಮಾಡ್ಯಾನವ? 58 ಉತ್ತರ ಬಂದತ್ಲ, ಅದಕ್ಕೆ ಇಂಟು 2 -12 ಮಾಡ್ಯಾನ. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಲಿ ಏನು? ಇಂಟು 2 -12. ಈಗ 104 ಬಂತ. ನಾವು ಕೊಟ್ಟಂತಂಗೆ ಅವ ಕೊಟ್ಟದ್ದು ಏನು ಕೊಟ್ಟನೋ 104 ಅಂತ ಕೊಟ್ಟಾನಿಲ್ಲ. 104 ಬಂತು. ಈಗ ನನಗೆ ಇದನ್ನು ಅದೇ ಥರ ಮಾಡಬೇಕು. ಆದರೆ ಆಪ್ಷನ್ ಇರಲಿಲ್ಲ ಅಂದ್ರೆ ಆಪ್ಷನ್ ಮಿಸ್ಟೇಕ್ ಅದ ಅಂತ ತಿಳ್ಕೊಬೇಕು. ಕೆಲವೊಂದು ಮಿಸ್ಟೇಕ್ ಆಗಿರ್ತಾವೆ ಅಷ್ಟೇ. ಓಕೆ, ಈಗ 104 ಬಂತ. ಇನ್ನು ಮದರ್ ಅನ್ನೋದು ಮಾಡೋಣ ನಾವು. ಏನು? ಮದರ್, MOTHER.
ಇಲ್ಲಿ ಎಮ್ ಎಷ್ಟನೇ ಲೆಟ್ರು 13, ಆಮೇಲೆ O 15, T 20, H 8, E ಎಷ್ಟು 5, 6, 18 ಇನ್ನೆಲ್ಲ ಕೂಡಿಸಿದ ಮೇಲೆ 79 ಬರುತ್ತೆ. ಅಲ್ಲಿ 79 ಇಂಟು 2 ಮೈನಸ್ 12 ಮಾಡಬೇಕು. ಅಂದರೆ ಎಷ್ಟು ಬರಬೇಕು 146 ಬರಬೇಕು ಆನ್ಸರ್. ಆದರೆ 146 ನಮಗೆ ಆಪ್ಷನ್ ಒಳಗಿಲ್ಲ ನೋಡಿರಿ, 146 ಇಲ್ಲ ಅಂತಂದ್ರೆ ಆಪ್ಷನ್ ಮಿಸ್ಟೇಕ್ ಆಗೈತಿ ಅಂತ ತಿಳ್ಕೊಬೇಕು. ಅಂದರೆ ಆಪ್ಷನ್ನು ಮಿಸ್ಟೇಕ್ ಆಗೈತಿ ಅಂದರೆ 146 ಬರಬೇಕು. ಈ ರೀತಿ ಮಾಡಿರಬಹುದು ಅಂತೇಳಿ ಒಂದು ಲೆಕ್ಕ. ಇದನ್ನು ಬೇರೆ ರೀತಿ ನೀವು ಮಾಡಿ ನಮಗೆ ಆನ್ಸರು ಏನಾದರೂ ಬೇರೆ ಚೇಂಜಸ್ ಬರ್ತಿತ್ತಂದ್ರೆ ಈ ಆಪ್ಷನ್ ಒಳಗೆ ಕೊಟ್ಟಂಥದ್ದು ನೀವು ಮಾಡಿ ಕಮೆಂಟ್ ಮಾತ್ರ ತಿಳಿಸ್ರಿ. ಓಕೆ ನೋಡಿರಿ, ಇಷ್ಟು ಕ್ವಶನ್ಗಳೇನು ನಿಮಗೂ ರೀಸನಿಂಗ್ ಸಂಬಂಧಪಟ್ಟಂತೆ. ಒಂದು ಸಿರೀಸ್ ಮೇಲೆ, ಇದು ಸಿರೀಸ್ ಮೇಲೆ, ಆಮೇಲೆ ಒಂದು ಹೋಲಿಕೆ ಮೇಲೆ ಬಂದದ. ಓಕೆ, ಇನ್ನೊಂದು ಅರೇಂಜ್ಮೆಂಟ್ ಮೇಲೆ ಬಂದದ, ಇನ್ನೊಂದು ಕೋಡಿಂಗ್ ಡಿಕೋಡಿಂಗ್ ಮೇಲೆ. ಓಕೆ, ಇದೇ ರೀತಿ ನೋಡಿರಿ, ಗೊತ್ತಾಯ್ತಲ್ಲ. ಇದೇ ರೀತಿ ಕಂಟಿನ್ಯೂ ಕ್ಲಾಸನ್ನು ಮಾಡ್ತಾ ಇರ್ತೀನಿ. ಇದೇ ರೀತಿ ಯಾರು ಇನ್ನೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ನೋಡಿ ಮಾತ್ರ ಬಿಡ್ತಿರಲ್ಲ, ಅವ್ರು ಕೂಡ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಭಾಳ ಜನಕ್ಕೆ ಯೂಸ್ ಆಗಲಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಮುಂದಿನ ಶಿಫ್ಟ್ಗಳನ್ನು ತೊಗೊಂಬರ್ತೀನಿ. ನೆಕ್ಸ್ಟ್ ಡೇದು ಹಿಂದಿನ ದಿವಸದ್ದು. ಓಕೆ, ಮುಂದಿನ ಶಿಫ್ಟ್ಗಳಲ್ಲಿ ಕ್ವಶನ್ ಯಾವ ಥರ ಬಂದಿರ್ತಾವೆ, ಯಾವ ಟಾಪಿಕಲ್ಲಿ ಇಂಪಾರ್ಟೆಂಟು, ಯಾವ ಟಾಪಿಕ್ ಇಂಪಾರ್ಟೆಂಟು, ಯಾವುದಿಲ್ಲ, ಯಾವ ಟಾಪಿಕ್ಗಳನ್ನು ಈ ರೀತಿ ಮಾಡಬೇಕು, ಯಾವ ಟಾಪಿಕ್ಗಳಲ್ಲಿ ಜಾಸ್ತಿ ಕ್ವಶನ್ ಬರ್ತಾವೆ, ರೀಸನಿಂಗಲ್ಲಿ ಯಾವ ಟಾಪಿಕ್ ಎಕ್ಸ್ಟ್ರಾ ಆಗ್ಯಾವ, ಮ್ಯಾಥ್ಸಲ್ಲಿ ಯಾವ ಟಾಪಿಕ್ ಎಕ್ಸ್ಟ್ರಾ ಆಗ್ಯಾವ ಅಂತೇಳಿ ಒಂದು ಸಪ್ರೇಟ್ ನೆಕ್ಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಒಂದು ಕ್ಲಾಸನ್ನು ಮಾಡ್ತೀನಿ. ಅಲ್ಲಿವರೆಗೂ ಯಾವ್ಯಾವ ಟಾಪಿಕ್ ವೈಸ್ ಮಾಡ್ತೀನಿ ಕ್ಲಾಸನ್ನು, ಆಮೇಲೆ ಪ್ರಿವಿಯಸ್ ಕ್ವಶನ್ ಪರ್ ಮಾಡ್ತೀನಿ. ಅವೆಲ್ಲ ಕ್ಲೀನಾಗಿ ನೋಡಿರಿ, ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮುಂದಿನ ಮತ್ತೆ ಬಿಡ್ತೀನಿ. ಜೈ ಹಿಂದ್.